ನಮಸ್ಕಾರ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ಹುದ್ದೆಗೋಸ್ಕರ ಕಾಯ್ತಾ ಇರುವ ಉದ್ಯೋಗ ಆಕಾಂಕ್ಷಿಗಳೇ. ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ನೇಮಕಾತಿ ಪ್ರಕ್ರಿಯೆಗಳು ಈಗ ಅನುಮೋದನೆಗೊಂಡು 56,432 ಜಾಬ್ಗಳಿಗೆ ಕಾಲ್ಫಾರ್ಮ್ ಆಗಲಿವೆ. ಇಲ್ಲಿ ನೋಡಿ, 2022ರಲ್ಲಿ ಇದ್ದಂತಹ ಮೀಸಲಾತಿಯ ಶೇಕಡಾವಾರು ಅನ್ವಯವಾಗುತ್ತದೆ. ಸರ್ಕಾರಿ ಹುದ್ದೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕುವ ಸಮಯ ಬಂದಿದೆ. ನಿಮ್ಮ ಪ್ರಿಪರೇಷನ್ ಈಗಲಿಂದನೇ ಸ್ಟಾರ್ಟ್ ಮಾಡಿ. ಹಂತವಾಗಿ 2 ಲಕ್ಷ ಹುದ್ದೆ ಭರ್ತಿ ಮಾಡುತ್ತೇವೆ ಎಂದು ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಿರುತ್ತಾರೆ. ಈಗ ಸದ್ಯಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆಗೊಂಡ ಹುದ್ದೆಗಳು ಇಂತಿವೆ ನೋಡಿ. ಇಲ್ಲಿ ABC ಕ್ಯಾಟಗರಿಯಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಪರಿಸರ ಮತ್ತು ಜೀವಿಶಾಸ್ತ್ರದಲ್ಲಿ ಹಾಗೂ ಇಂಧನ ಇಲಾಖೆಯಲ್ಲಿ ನೋಡಿ 2400, ಆರ್ಥಿಕ ಇಲಾಖೆಯಲ್ಲಿ 2243, ಅದರಲ್ಲಿ ಗ್ರೂಪ್ C ಬಂದು 2400, 2111. C ಕ್ಯಾಟಗರಿ ಇರೋವು ಭಾಳ ಜನಕ್ಕೆ ಅನುಕೂಲ ಆಗ್ತವೆ. ಆರೋಗ್ಯ ಇಲಾಖೆಯಲ್ಲಿ 1725, ಒಳಾಡಳಿತದಲ್ಲಿ 557 ಹುದ್ದೆ, ವೈದ್ಯಕೀಯ ಶಿಕ್ಷಣದಲ್ಲಿ 333 ಹುದ್ದೆಗಳು, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 784 ಹಾಗೂ ಕಂದಾಯ ಇಲಾಖೆಯಲ್ಲಿ 1350, ಪಂಚಾಯತ್ ರಾಜ್ ಇಲಾಖೆಯಲ್ಲಿ 351 ಹುದ್ದೆಗಳು, ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 892, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ 200 ಹುದ್ದೆಗಳು, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 5267, ಸಾರಿಗೆ ಇಲಾಖೆಯಲ್ಲಿ 6847, ಒಟ್ಟಾರೆ 24,300 ಹುದ್ದೆಗಳು ಕಾಲ್ಫಾರ್ಮ್ ಆಗಲಿವೆ. 23,119 ಹುದ್ದೆಗಳು ಗ್ರೂಪ್ C ಅಂದರೆ ನಮ್ಮ ಡಿಗ್ರಿ ಆದವ್ರಿಗೆ, PUC ಆದವ್ರಿಗೆ ಗ್ರೂಪ್ Cಯಲ್ಲಿ ಭಾಳ ಅವಕಾಶಗಳು ಇರ್ತವೆ. ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಶೇರ್ ಮಾಡಿಬಿಟ್ಟು ಅವ್ರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ. ಯಾಕಂತಂದರೆ ಎಷ್ಟೋ ದಿನ ಆಯಿತು ಕಾಲ್ಫಾರ್ಮ್ ಆಗಲ್ಲ ಅಂಥೇಳಿ ನಿರ್ಲಕ್ಷ್ಯ ತೋರಿರ್ತಾರೆ. ಬಟ್ ಈಗಲೇ ಸ್ಟಾರ್ಟ್ ಮಾಡಿ, ಯಾಕಂದರೆ ನೋಟಿಫಿಕೇಷನ್ ಬರುವ ಸಮಯ ಶೀಘ್ರದಲ್ಲೇ ಇದೆ. ಇನ್ನು ವಾಹನ ಚಾಲಕರು 1 ಲಕ್ಷ ನೇಮಕಾತಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ. ಯಾಕಂತಂದರೆ ಡ್ರೈವರ್, ಕಂಡಕ್ಟರ್ ಪ್ರತಿ ವರ್ಷ ಆಗ್ತಾನೆ ಇತ್ತು. ಬಟ್ ಈ ಸಲ ಆಗಿದ್ದಿಲ್ಲ. ಅದು ಕೂಡ ಶೀಘ್ರದಲ್ಲೇ ನೋಟಿಫಿಕೇಷನ್ ಆಗಲಿದೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರಿಗೂ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವ ಆದೇಶ ಕೂಡ ಇದೆ. ಅದು ಎಲ್ಲರಿಗೂ ಅನ್ವಯ ಆಗುತ್ತದೆ ಈಗ ಕಾಲ್ಫಾರ್ಮ್ ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳಿಗೆ. ಈಗ ನೀವು ಮಾಡಬೇಕಾಗಿರೋದೆಲ್ಲ ಪ್ರಿಪ್ರೇಷನ್ ಯಾವ ಥರ ಇರಬೇಕಂದ್ರೆ, ಹಂತವಾಗಿ ಕಾಲ್ಫಾರ್ಮ್ ಆಗ್ತಕ್ಕಂಥ ಯಾವುದೇ ಒಂದು ಹಂತದಲ್ಲಾದರೂ ನೀವು ಒಂದು ಹುದ್ದೆ, ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೇಕು. ಸರ್ಕಾರಿ ಹುದ್ದೆ ಇದ್ದರೆ ಸಮಾಜದಲ್ಲಿ ಅದರ ವ್ಯಾಲ್ಯೂವೇ ಬೇರೆ, ಅದರ ರೇಂಜೇ ಬೇರೆ ಈಗಿನ ಕಾಲದಲ್ಲಿ. ಯಾಕಂತಂದರೆ ಒಟ್ಟಿಗೆ ನಿಮಗೆ ಕಾಲ್ಫಾರ್ಮ್ ಆಗುವುದಿಲ್ಲ 2 ಲಕ್ಷ ಹುದ್ದೆಗಳು. ಈಗ 24,300 ಆರ್ಥಿಕ ಇಲಾಖೆಯಲ್ಲಿ ಒಪ್ಪಿಗೆ ಕೊಟ್ಟಿದೆ ಅಂದರೆ ಅವರು ಸಂಬಳ ಕೊಡೋದ್ರಿಂದ ಹಿಡಿದು, ಎಕ್ಸಾಮ್ ನಡೆಸೋದ್ರಿಂದ ಹಿಡಿದು ರಿಸಲ್ಟ್ವರೆಗೂ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿರುತ್ತದೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಈ ನೋಟಿಫಿಕೇಷನ್ಗಳ ವಿವರಗಳು ಇಲ್ಲಿದ್ದಾವೆ. ಅವೆಲ್ಲವೂ ಮಾಹಿತಿ ತಗೊಂಡ್ಕೊಂಡು ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಪ್ರಿಪ್ರೇಷನ್ನು ಮತ್ತು ಸಿಲೆಬಸ್ ತಕ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಜಾವಾಣಿ ಹಾಗೂ ಕನ್ನಡಪ್ರಭ ಅಧಿಕೃತ ಪೇಪರ್ ಪ್ರಕಟಣೆಗಳನ್ನು ನೀವು HD ವ್ಯೂವಲ್ಲಿ ಇಟ್ಕೊಂಡು, ಫುಲ್ ವ್ಯೂ ಇಟ್ಕೊಂಡು, ಪ್ಲೇಬ್ಯಾಕ್ ಸ್ಪೀಡು ಸ್ಲೋ ಇಟ್ಕೊಂಡು ನೀವು ಹಂತವಾಗಿ ಎಲ್ಲದನ್ನು ಓದ್ಕೊಂಡು, ಮೀಸಲಾತಿ ಬಗ್ಗೆ ಆಗಿರ್ಬೋದು ಎಲ್ಲದನ್ನು ನೀವು ಓದ್ಕೊಳ್ಬೋದು. ಸರ್ಕಾರ ಇನ್ನು 2 ವರ್ಷ ಇರಲಿದೆ. 2 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳನ್ನು ಸೃಷ್ಟಿ ಮಾಡಿ, ನೇಮಕಾತಿ ಮಾಡಿ, ಭರ್ತಿ ಮಾಡಿಕೊಳ್ಳುತ್ತದೆ. ಅದರಲ್ಲಿ 2,000 ಲಕ್ಷ ನೌಕರರಲ್ಲಿ ನೀವು ಒಬ್ಬರು ಸರ್ಕಾರಿ ನೌಕರ ಆಗಬೇಕಂತೇಳಿ ನಾನು ಆಶಿಸುತ್ತೇನೆ. ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ. ಮುಂದಿನ ನಮ್ಮ ಅಧಿಸೂಚನೆ ಬಿಟ್ಟಾಗ ಇದೇ ಚಾನಲಲ್ಲಿ ನಾವು ಪ್ರಕಟ ಮಾಡ್ತೇವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.